ಪ್ರತಿಯೊಬ್ಬರಿಗೂ ಸಹ ವಿಶ್ವ ಆಹಾರ ದಿನದ ಶುಭಾಶಯಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಹಾರ ಪ್ರತಿಯೊಂದು ಜೀವಿಗೂ ಅತ್ಯಮೂಲ್ಯ. ಆದರೆ ಇವತ್ತಿನ ದಿವಸ ಒಂದು ಅತ್ಯಮೂಲ್ಯವಾದಂಥ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಮ್ಮ ಆನಂದ ಲಹರಿಯ ಎಲ್ಲ ಮಹಿಳಾ ಸದಸ್ಯರು ಕೂಡ ಒಂದು ವಿಶೇಷತೆ ಇದೆ. ವಿವಿಧತೆಯಲ್ಲಿ ಏಕತೆ ಅಂತ ನಾವು ಹೇಳಂಗೆ ಇದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾವು ಇದುವರೆಗೂ ಆಹಾರದ ಅಪವ್ಯಯದ ಬಗ್ಗೆ ಪ್ರತಿಯೊಂದು ಬಗ್ಗೆ ನಾವು ಮಾತಾಡ್ತಾ ಒಂದೇ ರೀತಿಯಾದಂತಹ ಆಹಾರವನ್ನು ಸಿದ್ಧಪಡಿಸಿ ಈ ದಿನ ನಮ್ಮ ಅಕ್ಷಯ ಆಹಾರ ಜೋಳಿಗೆಗೆ ಹಸಿದವರಿಗೆ ಯಾರಿಗೆ ಹೋಗಬೇಕು ಅವ್ರಿಗೆ ಕೊಟ್ಟಿದ್ದಾರೆ. 30 ಜನ ಆನಂದ ಲಹರಿ ಗಾಯನ ಸಮಾಜ ಅಂತ ಮಾಡ್ಕೊಂಡಿದ್ದೀವಿ. 14ನೇ ಇಸ್ವಿಯಿಂದ ಶುರು ಆಯಿತು. ಈಗ ಇವ್ರ ಪರಿಚಯ ಆದಮೇಲೆ ಇವ್ರದಿಂದ ನಮಗೆ ನಾವು ಪಾಠ ಕಲ್ತೀವಿ. ಈಗ ನಾವು ಹೇಗೆ ಉಪಯೋಗಿಸ್ಕೋಬೇಕು, ನಮ್ಮ ಒಂದು ಮನಸ್ಸಿನ ಹೇಗೆ ನಾವು ಬೇರೆಯವ್ರು ನೋಡಿದ್ರೆ ಯಾವ ಥರ ಆಧರಿಸ್ಬೇಕು ಅನ್ನೋ ಮನೋಭಾವ ನಮ್ಮೆಲ್ಲರಿಗೂ ಬಂದಿದೆ. ಇದನ್ನು ನಾವು ಇನ್ನೂ ನಾನು ಕ್ಲಾಸ್ ಮಾಡೋದ್ರಿಂದ ಬೇರೆ ಮಹಿಳಾ ಸಂಘಗಳಿಗೂ ನಾನು ಇದನ್ನು ಪ್ರಚಾರ ಮಾಡ್ತಾ ಇದ್ದೀನಿ. ರಮಾಮಣಿ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿರೋದಕ್ಕಿಂತ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನಮಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಒಂದು ಸಮಾಜ ಸೇವಕರು ಇನ್ನು ಮುಂದೆ ಬರಬೇಕು. ಹಾಗಾಗಿ ರಾಜೇಂದ್ರ ಅವರು ಇದನ್ನ ನಿರಂತರವಾಗಿ ನಿಮ್ಮಂತ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಮಾನ್ಯವಾಗಿ ಸೀರಿಯಲ್ ನೋಡ್ತಾ ಕೂತ್ಕೊಂಡು ಸಮಾಜದ ಕಳಕಳಿ, ನಿಮ್ಮ ಒತ್ತಡದ ನಡುವೆ ಸಾಮಾಜಿಕ ಕಳಕಳಿ ನಮ್ಗೆ ಏನಾಗ್ತಿತ್ತು ಅಂದ್ರೆ, ನಮ್ಮಲ್ಲಿ ನಮ್ಮೆಲ್ಲ ಮಹಿಳೆಯರಲ್ಲಿ ಒಂದು ತುಡಿತಾ ಇದೆ ಅಂದ್ರೆ ಸಮಾಜಕ್ಕೆ ಏನೋ ಒಂದು ಕೊಡ್ಬೇಕು, ಏನೋ ಅಂದ್ರೆ ದಾರಿ ಗೊತ್ತಿಲ್ಲ ನಮ್ಗೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಆಮೇಲೆ ಪ್ರತಿನಿತ್ಯ ನಮ್ಗೆ ಹೋಗಕ್ಕೂ ಆಗಲ್ಲ. ಹಾಗಾಗಿ ಇಂತಹ ರಾಜೇಂದ್ರ ಅಂತ ವ್ಯಕ್ತಿಯವರು ನಮ್ಗೆ ಸಿಕ್ಕಿದ ನಮ್ಮ ಪುಣ್ಯನೇ ಅಂತಾನೆ ಹೇಳ್ಬೇಕು. ಎಲ್ಲರೆಲ್ಲ ಒಂದು ಮನೋಭಾವ ಇದೆ, ನಾವು ಒಂದು ಸಹಾಯ ಮಾಡಬೇಕು, ಬಡವರಿಗೆ ಒಂದು ಅನ್ನ ಕೊಡಬೇಕು, ಬಟ್ಟೆ ಕೊಡಬೇಕು, ಎಲ್ಲ ಇದೆ. ಅಗತ್ಯ ವಸ್ತು ಅನ್ನ ಮತ್ತು ನೀರು, ಇದನ್ನ ಅವರು ಸಮರ್ಪಕವಾಗಿ ಕೊಡ್ತಾ ಇದ್ದಾರೆ. ದೇವರಿನ್ನು ಅವರಿಗೆ ಆರೋಗ್ಯ ಶಕ್ತಿಯನ್ನು ಕೊಡಲಿ ಮತ್ತು ಸಮಾಜವನ್ನು ನಿರಂತರವಾಗಿ ಅವರು ಮುಂದುವರಿಸುವಂಥ ಕಾರ್ಯವನ್ನು ಮಾಡಲಿ ಅಂತ ಹೇಳಕ್ಕೆ ಇಷ್ಟ. ನಾವೆಲ್ಲದಕ್ಕೆ ನಮ್ಮ ಈ ಆನಂದ ಲಹಿರಿ ಮಹಿಳಾ ಮಣಿಗಳೆಲ್ಲ ಸೇರಿಕೊಂಡು ಒಂದು ಹೊತ್ತಿನ ಒಂದು ಆಹಾರವನ್ನು ಕೊಡುವಂಥದ್ದು, ಇದು ಯಾವುದಾದ್ರೂ ಪರವಾಗಿಲ್ಲ, ಒಂದೇ ಥರದ ಅಡುಗೆಯನ್ನು ಮಾಡಿ ಬಡವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ರಾಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಖುಷಿಯಾದಂಥ ದಿನ. ಇದರ ಮುಖ್ಯ ಉದ್ದೇಶ ಆಹಾರವನ್ನು ಎಲ್ಲರಿಗೂ ತಲುಪಿಸುವಂಥ, ನಾವೆಲ್ಲ ಇರುವಂಥವ್ರು ಇಲ್ಲದೇ ಇರುವಂಥವ್ರಿಗೆ ಕೊಡುವಂಥದ್ದು ಬಹಳ ಮುಖ್ಯ. ಒಂದು ಹೊತ್ತು ಕೊಟ್ಟರೆ ಅದು ಎಷ್ಟೋ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಕಾರ್ಯವನ್ನು ರಾಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ. ಈ ಕಾರ್ಯ ಹೀಗೆ ಅಕ್ಷಯ ಆಗ್ತಾ ಹೋಗಲಿ ಅನ್ನುವಂಥದ್ದು ನನ್ನ ಹಾರೈಕೆ ಎಲ್ಲರಿಗೂ. ವಿತರಣೆ ಅನ್ನೋದಿದೆಯಲ್ಲ, ಅದು ಅಸಾಧ್ಯವಾಗಿರೋದು. ನೀವು ಬೇಕಾದ್ರೆ 10 ಜನಕ್ಕೆ ಅಡುಗೆ ಮಾಡಿ ನೀವು ಮನೇಲಿ ಮಾಡಿಬಿಡ್ತೀವಿ, ಬಟ್ ಅದನ್ನು ವಿತರಣೆ ಮಾಡೋದು ತುಂಬ ಕಷ್ಟ. ಹಾಗಾಗ್ಬಿಟ್ಟು ಆ ದೊಡ್ಡ ಒಂದು ಕಾರ್ಯನ ರಾಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಈ ಕಾರ್ಯದಲ್ಲಿ ಯಂಗರ್ ಜನ್ರೇಷನ್ ಅವರು ಸ್ವಲ್ಪ ಒಂದು ತೊಡಗಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಗಾನ ಲಹರಿಯಲ್ಲಿ ಬರೀ ಗಾನ ಮಾತ್ರ ಕೇಳಿಸ್ತಿತ್ತು, ಅದ್ರ ಮಧ್ಯೆ ಇದೊಂದು ಕೆಲಸ ಮಾಡ್ತಿದ್ದೀರಿ, ಏನು ಅನ್ಸುತ್ತೆ? ಇಲ್ಲ, ತುಂಬ ಸಂತೋಷದ ವಿಚಾರ ಇದು. ಯಾಕೆ ಅಂತಂದರೆ ನಮ್ಮ ಸ್ನೇಹಿತ ಹೇಳ್ದಂಗೆ ನಮಗೆ ಮಾಡೋದು ಗೊತ್ತಿದೆ, ಹಂಚೋದು ಗೊತ್ತಿಲ್ಲ. ಯಾಕೆ ಅಂತಂದರೆ ಮಾಡಿಬಿಡ್ತೀವಿ, 10 ಜನಕ್ಕೆ ಅಡುಗೆ ಮಾಡಿದ್ರೆ ಈಗ ಬೇಕಾದ್ರೂ ಮಾಡಿಬಿಡ್ಬೋದು, ಬಟ್ ಅದನ್ನು ಎಲ್ಲಿ ಹೋಗಿ ಕೊಡುವಂಥದ್ದು? ಯಾಕೆಂದರೆ ನಾವು ಮಾಡ್ಕೊಂಡು ನಾವೇ ತಿನ್ನೋದ್ರಲ್ಲಿ ಅರ್ಥ ಇಲ್ಲ. ಅದು ಹಸಿದವರಿಗೆ ಕೊಡಬೇಕು ಅನ್ನೋದಿದೆಯಲ್ಲ, ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆಮೇಲಿಂದ ಅದೇ ರಾಜೇಂದ್ರ ಅವ್ರಿಗೆ ಮತ್ತೆ ಆ ಕ್ರೆಡಿಟ್ ಎಲ್ಲ ಹೋಗುತ್ತೆ, ಯಾಕೆಂದರೆ ನಮ್ಗೆ ಅವ್ರ ಪರಿಚಯ ಆಗಿದ್ದರಿಂದ. ಆಮೇಲಿಂದ ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲರೂ ಒಂದು ಸ್ವಲ್ಪ ಇದನ್ನು ನಾವು ವೇಸ್ಟ್ ಮಾಡಬಾರ್ದು, ತಿನ್ನೋದನ್ನು ಹಂಚ್ಕೊಂಡು ತಿನ್ನಬೇಕು ಅನ್ನೋ ಒಂದು ಭಾವನೆ ಬಂದುಬಿಟ್ರೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಅವರ ಅಕ್ಷಯ ಆಹಾರ ಜೋಳಿಗೆನಲ್ಲಿ ಆಹಾರ ಹೀಗೆ ಅಕ್ಷಯವಾಗ್ತಾ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಭಿಕ್ಷಕರಾಗಿ ತಂದೀರಾ, ರಾಗಿ ತಂದೀರಾ, ಭಿಕ್ಷಕರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ, ಭಿಕ್ಷಕರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ, ಭಿಕ್ಷಕರಾಗಿ ತಂದೀರಾ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರಾ, ಭಿಕ್ಷಕರಾಗಿ ತಂದೀರಾ, ರಾಗಿ ತಂದೀರಾ, ಭಿಕ್ಷಕರಾಗಿ ತಂದೀರಾ, ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ
ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ ಕಾಮ ಕ್ರೋಧವ ಅಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ